ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಟೆನ್ನಿಕಾಯ್ಟ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ಟೆನ್ನಿಕಾಯ್ಟ್ TFI ಟೆನ್ನಿಕಾಯ್ಟ್ ಅಂತ ಕರೆದರೆ ಏನಂತ ಕರೀತಾರೆ? TFIನಲ್ಲಿ ಟೆನ್ನಿಕಾಯ್ಟ್ ಅಂತೇಳಿ ಕರೆದ್ರೆ, WTFನಲ್ಲಿ ಟೆನ್ನಿಕಾಯ್ಟ್ ಅಂತೇಳಿ ಕರೀತಾರೆ. TFIನಲ್ಲಿ ಟೆನ್ನಿಕಾಯ್ಟ್ ಅಂತ ಕರೆದ್ರೆ WTFನಲ್ಲಿ ಟೆನ್ನಿಕಾಯ್ಟ್ ಅಂತೇಳಿ ಕರೀತಾರೆ. ಹಾಗಾದರೆ TFI ಅಂದ್ರೇನು ಅಂತಂದರೆ ಟೆನ್ನಿಕಾಯ್ಟ್ ಫೆಡರೇಷನ್ ಆಫ್ ಇಂಡಿಯಾ. ಹಾಗಾದರೆ WTF ಅಂದರೆ ಏನಂದರೆ ವರ್ಲ್ಡ್ ಟೆನ್ನಿಕಾಯ್ಟ್ ಫೆಡರೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಟೆನ್ನಿ ಎಂಬ ಪದ ಟೆನ್ನಿಸ್ನಿಂದ ಏನಾಗಿದೆ ಬಳಸ್ಕೊಳ್ಳಲಾಗಿದೆ. ಈ ಟೆನ್ನಿ ಎಂಬ ಪದನ ಎಲ್ಲಿಂದ ಬಳಸ್ಕೊಂಡಿದ್ದೀವಿ ಅಂದರೆ ಅದು ಟೆನ್ನಿಸ್ ಎಂಬುದರಿಂದ ಬಳಸ್ಕೊಂಡಿದ್ದೀವಿ. ಹಾಗಾದರೆ ಕಾಯ್ಡ್ ಅಂದರೆ ಅದು ಏನು ಅಂತಂದರೆ ಒಂದು ರಬ್ಬರ್ ರಿಂಗ್ ಅಂತ ಅರ್ಥ. ಸಾಮಾನ್ಯವಾಗಿ ಇದರ ಹುಟ್ಟು ಎಲ್ಲಾಯಿತು ಅಂದರೆ ಜನರು ತಾಳಿದಲ್ಲಿ ಅಂದರೆ ಭಾರತದ ಆಂಧ್ರ ಪ್ರದೇಶದಲ್ಲಿ ಅಂತೇಳಿ ನಾವು ಹೇಳ್ತೀವಿ. ಟೆನ್ನಿಕಾಯ್ಟ್ ಸಾಮಾನ್ಯವಾಗಿ ಭಾರತ ಆಂಧ್ರ ಪ್ರದೇಶದಲ್ಲಿ ಇದು ಜನ್ಮ ತಾಳ್ತೈತೆ. 1930ರ ದಶಕದಲ್ಲಿ ಅಮೇರಿಕದ ಪ್ರೌಢಶಾಲಾ ಬಾಲಕಿಯರು 1930ರ ಒಂದು ದಶಕದಲ್ಲಿ ಅಮೇರಿಕದ ಪ್ರೌಢಶಾಲಾ ಬಾಲಕಿಯರು ಏನು ಮಾಡ್ತಾಯಿದ್ರು? ಈ ಟೆನ್ನಿಕಾಯ್ಟ್ ಆಟವನ್ನು ಆಡ್ತಾಯಿದ್ರು. ಇದರ ನಿಯಮಗಳು 1960ರಲ್ಲಿ ರೂಪಿಸಲಾಯಿತು. ಟೆನ್ನಿಕಾಯ್ಟ್ ಆಟದ ನಿಯಮಗಳು ಎಷ್ಟು ರೂಪಿಸ್ತಿರು ಅಂದರೆ 1960ರಲ್ಲಿ. ಮೊದಲ ವರ್ಲ್ಡ್ ಫೆಡರೇಷನ್ ಪ್ರಾರಂಭ ಆಗಿದ್ದು ಎಲ್ಲಿ? ಟೆನ್ನಿಕಾಯ್ಟ್ನ ಮೊದಲ ವರ್ಲ್ಡ್ ಫೆಡರೇಷನ್ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಅದು ಚೆನ್ನೈನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಪ್ರಶಸ್ತಿಗಳು ವೈಯಕ್ತಿಕ ಪ್ರಶಸ್ತಿ, ತಂಡ ಪ್ರಶಸ್ತಿ ಅಂತೇಳಿ ಈ ಟೆನ್ನಿಕಾಯ್ಟ್ ಆಟದಲ್ಲಿ ಕೊಡ್ತಾರೆ. ಇಲ್ಲಿ ಆಟಗಾರರು ಸಿಂಗಲ್ಸ್ನಲ್ಲಿ 2 ಇರ್ತಾರೆ, ಡಬಲ್ಸ್ನಲ್ಲಿ 4 ಜನ ಇರ್ತಾರೆ. ಸಿಂಗಲ್ಸ್ನಲ್ಲಿ 2 ಜನ ಇರ್ತಾರೆ, ಡಬಲ್ಸ್ನಲ್ಲಿ 4 ಜನ ಇರ್ತಾರೆ. ಒಂದು ಗುಂಪಿಂದು ಒಂದು ರೀತಿಯೂ ಆಡ್ತಾರೆ. ಇದು ಆ ಒಂದು ಗುಂಪಿನ ತಂಡದಲ್ಲಿ ಎಷ್ಟು ಜನ ಇರ್ತಂದರೆ ವೈಯಕ್ತಿಕ 5 ಜನ ಇರ್ತಾರೆ. ಅಂದರೆ ಗುಂಪಿನ ತಂಡದಲ್ಲಿ 5 ಜನ ಇರ್ತಾರೆ. ವೈಯಕ್ತಿಕ ಚಾಂಪಿಯನ್ಸ್ಗೆ ಏನಿರ್ತಾರೆ ಅಂದರೆ ವೈಯಕ್ತಿಕ ಚಾಂಪಿಯನ್ಗೆ ಏನಾರ ಇತ್ತಂದರೆ ಅಲ್ಲಿ 5+1 ಇರ್ತಾರೆ, ಅಂದರೆ 6 ಇರ್ತಾರೆ. ಈ ರೀತಿ ಆಟಗಾರರು ಕಂಡುಬರ್ತಾರೆ. ವೈಯಕ್ತಿಕ ಚಾಂಪಿಯನ್ಶಿಪ್ನಲ್ಲಿ 2 ಸಿಂಗಲ್ಸ್, 1 ಡಬಲ್ಸ್, 1 ಮಿಕ್ಸ್ಡ್ ಡಬಲ್ಸ್ ಆಡಬೇಕು. ವೈಯಕ್ತಿಕ ಚಾಂಪಿಯನ್ನಲ್ಲಿ ಹೆಂಗೆ ಆಡಬೇಕಂದ್ರೆ 2 ಸಿಂಗಲ್ಸ್ ಆಡಬೇಕು, 1 ಡಬಲ್ಸ್ ಆಡಬೇಕು, 1 ಮಿಕ್ಸ್ಡ್ ಡಬಲ್ಸ್ ಅಂತ ಆಡಬೇಕು. ಅಂದರೆ ಅಲ್ಲೊಬ್ಬರು ಹೆಣ್ಮಕ್ಳು, ಒಬ್ಬರು ಪುರುಷರು ಇರ್ತಾರೆ. ಈ ರೀತಿ ಮಿಕ್ಸ್ಡ್ ಡಬಲ್ಸ್ ಅಂತೇಳಿ ಕರಿತೀವಿ ಅದಕ್ಕೆ. ಇಲ್ಲಿ ನೋಡಿರಿ, ತಂಡ ಪ್ರಶಸ್ತಿಯಲ್ಲಿ 2 ಸಿಂಗಲ್ಸ್ ಮತ್ತು 1 ಡಬಲ್ಸ್, 2 ರಿವರ್ಸ್ ಸಿಂಗಲ್ಸ್ ಆಟ ಆಡಬೇಕಾಗ್ತೈತಿ. ತಂಡ ಪ್ರಶಸ್ತಿ ಏನಾದರೂ ನಾವು ಗೆದ್ಕೋಬೇಕು ಅಂತಂದರೆ ಅಲ್ಲಿ 2 ಸಿಂಗಲ್ಸ್ ಆಡಬೇಕು, 1 ಡಬಲ್ಸ್ ಆಡಬೇಕು, 2 ರಿವರ್ಸ್ ಸಿಂಗಲ್ಸ್ ಆಡಬೇಕು. ಈ ರೀತಿ ಆಡಿದ್ರೆ ಏನಾಗ್ತೈತೆ ಅಲ್ಲಿ ತಂಡ ಪ್ರಶಸ್ತಿ ನಾವು ಗೆದ್ಕೋಬೋದು. ಇಲ್ಲಿ ಡೇವಿಸ್ ಕಪ್ ಟೆನ್ನಿಸ್ ಮಾದರಿಯಲ್ಲಿ ಪಂದ್ಯ ಮತ್ತು ನಿಯಮಗಳು ನಡೀತವೆ. ಟೆನ್ನಿಸ್ನಲ್ಲಿ ಏನು ಡೇವಿಸ್ ಕಪ್ ಕೊಡ್ತಾರಲ್ಲ ಆ ಒಂದು ಡೇವಿಸ್ ಕಪ್ ರೀತಿಯಲ್ಲಿ ಏನು ಮಾಡ್ತವೆ ಪಂದ್ಯಗಳು ಮತ್ತು ನಿಯಮಗಳು ಅದರ ನಿಯಮಗಳಲ್ಲಿ ಜಾರಿಯಲ್ಲಿ ಟೆನ್ನಿಕಾಯ್ಟಲ್ಲಿ ಜಾರಿಯಲ್ಲಿ ಇರ್ತವೆ. ಸರ್ವಿಸ್ ಸ್ಕಿಲ್ಸ್ ಅಥವಾ ಸರ್ವಿಸ್ ಕೌಶಲ್ಯಗಳು ಅಂತ ಕರಿತೀವಿ. 4 ಹ್ಯಾಂಡ್ ಸರ್ವಿಸ್ ಮಾಡಬೇಕು. ಇಲ್ಲ ಹೆಂಗೆ ಮಾಡಬೇಕಂದ್ರೆ 4 ಹ್ಯಾಂಡ್ ಸರ್ವಿಸ್ ಮಾಡಬೇಕು. ಹಾಗೆ ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಇರುತ್ತೆ, ವರ್ಟಿಕಲ್ ಸರ್ವಿಸ್ ಇರುತ್ತೆ. ನೋಡಿ ಸೂಚನೆ ಇದೆ. ಸರ್ವಿಸ್ ಮಾಡಿದವನು ಏನು ಮಾಡಬೇಕು? ಮಾಡಿದವನು ಕಾಯಿ. ಸರ್ವಿಸ್ ಮಾಡಿದವನು ಏನಂತೀನೋ ಕಾಯಿ ಅಂಥೇಳಿ ಕರಿತೀವಿ. ದಂಡಗಳು ಅಂದರೆ ಅಕ್ರಮಗಳು ಆದಾಗ ಯಾವ ರೀತಿ ದಂಡ ಹಾಕ್ತಾರೆ ಅಂತ ನೋಡಿರಿ. ಹಳದಿ ಕಾರ್ಡ್ ಏನಾದರೂ ಕ್ರೀಡಾಪಟು ತೋರಿಸ್ಕೊಂಡಿದ್ದಾನೆ ಅಂತಂದರೆ ಕ್ರೀಡಾಸ್ಫೂರ್ತಿ ಉಲ್ಲಂಘನೆ ಮಾಡಿದ್ದಾನೆ ಅಂತ ಅರ್ಥ. ಕ್ರೀಡಾಸ್ಫೂರ್ತಿ ಉಲ್ಲಂಘನೆ ಮಾಡಿದರೆ ಏನು ಮಾಡ್ತಾರೆ? ಅವನಿಗೆ ಒಂದು ಹಳದಿ ಕಾರ್ಡನ್ನು ತೋರಿಸ್ತಾರೆ. ಹಾಗಾದರೆ ಕೆಂಪು ಕಾರ್ಡ್ ಯಾಕೆ ತೋರಿಸ್ತಾರೆ ಅಂದರೆ ಕ್ರೀಡಾಸ್ಫೂರ್ತಿ ಉಲ್ಲಂಘನೆ ಮುಂದುವರಿದರೆ, ಹಾಗೇ ಮುಂದುವರಿಸ್ತಾ ಇದ್ದರೆ ಎದುರಾಳಿ ತಂಡಕ್ಕೆ 1 ಅಂಕ ನೀಡ್ತಾರೆ. ಇಲ್ಲಿ 1 ಅಂಕ ನೀಡಿ ಆಮೇಲೆ ಏನು ಮಾಡ್ತಾರೆ? ಅವರನ್ನು ಉಲ್ಲಂಘನೆ ಮಾಡ್ತಾರೆ. ಹಾಗಾದರೆ ಹಳದಿ ಮತ್ತು ಕೆಂಪು ಕಾರ್ಡು ಆ ಪಂದ್ಯದಿಂದ ಆಚೆ ಹಾಕ್ಲಿಕ್ಕೆ ಏನು ಮಾಡ್ತಾರೆ? ಹಳದಿ ಮತ್ತು ಕೆಂಪು ಕಾರ್ಡುಗಳನ್ನು ಬಳಸ್ತಾರೆ. ಈ ರೀತಿ 3 ಕಾರ್ಡುಗಳು ಇಲ್ಲಿ ಬಳಸ್ತಾರೆ. ಹಳದಿ ಕಾರ್ಡು, ಕೆಂಪು ಕಾರ್ಡು, 2 ಕಾರ್ಡು ಬಳಸ್ತಾರೆ. ಹಳದಿ ಮತ್ತು ಕೆಂಪು ಕಾರ್ಡುಗಳು. ಹಳದಿ ಮತ್ತು ಕೆಂಪು ಕಾರ್ಡು ಒಟ್ಟಿಗೆ ಬಳಸಿದ್ರೆ ಏನು ಮಾಡ್ತಾರೆ? ಆ ಒಂದು ಪಂದ್ಯದಿಂದ ಆಚೆ ಕಳಿಸುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ.
ಈಗ ಅಂಕಣದ ಅಳತೆ, ಟೆನ್ನಿಕೈಟ್ ಅಂಕಣದ ಅಳತೆ ನೋಡಿರಿ ಯಾವ ರೀತಿ ಇರ್ತೈತೆ ಅಂತೆ. ಇದ್ರದ್ದು ಉದ್ದ ಇಂಟು ಅಗಲ. ಉದ್ದ ಎಷ್ಟಿರ್ತದೆ ಅಂದರೆ 12.2 ಮೀಟ್ರ್ ಉದ್ದ ಇರ್ತೈತೆ. ಅಗಲ ಕೇಳಿದ್ರೆ 5.5 ಮೀಟರ್ ಅಗಲ ಇರ್ತೈತೆ. ಅಡಿಯಲ್ಲಿ ಏನಾದರೂ ಕೇಳಿದ್ರೆ ಎಷ್ಟಿರ್ತೈತೆ ಉದ್ದ ಅಂತಂದರೆ 40.6 ಅಡಿ ಉದ್ದ ಇರ್ತೈತೆ. ಅಗಲ ಕೇಳಿದ್ರೆ 18 ಅಡಿ ಅಗಲ ಇರ್ತೈತೆ. ಮಧ್ಯದ ಗೆರೆಯಿಂದ ಬಾಕ್ಸ್ ಗೆರೆಗೆ ಎಷ್ಟಿರ್ತದೆ ಅಂದರೆ 90 ಸೆಂಟಿಮೀಟರ್ ಅಂದರೆ 3 ಅಡಿ ಇರ್ತೈತಿ. ಮಧ್ಯದ ಗೆರೆಯಿಂದ ಬಾಕ್ಸ್ ಗೆರೆಗೆ ಏನಿರ್ತೈತೆ 90 ಸೆಂಟಿಮೀಟರ್ ಇರ್ತೈತಿ, ಅಂದರೆ 3 ಅಡಿ ಇರ್ತೈತಿ. ಪ್ರತಿ ಗೆರೆಯ ಅಗಲ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್ ಅಗಲ ಇರ್ತೈತಿ. ಪ್ರತಿ ಗೆರೆಯ ಅಗಲ ಎಷ್ಟು ಇರ್ತದೆ ಇಲ್ಲಿ ಅಂದರೆ 5 ಸೆಂಟಿಮೀಟರ್ ಅಗಲ ಇರ್ತೈತಿ. ಕಂಬಗಳು, ಈಗ ಟೆನ್ನಿಕೈಟ್ ಆಟದಲ್ಲಿ ಕಂಬಗಳು ನೋಡ್ರಿ. ಕಂಬಗಳ ಎತ್ತರ ಎಷ್ಟಿರ್ತದೆ ಅಂದರೆ 1.90 ಮೀಟರ್ ಇರ್ತೈತೆ. ಎತ್ತರ 1.90 ಮೀಟರ್ ಇದ್ದರೆ ಅದು ಸುತ್ತಳತೆ ಎಷ್ಟಿರ್ತೈತೆ, ಈ ರೀತಿ ಕಂಬದಿಂದ ಅದು ಸುತ್ತಳತೆ ಎಷ್ಟಿರ್ತದೆ ಅಂತಂದರೆ ಅದು 6 ಸೆಂಟಿಮೀಟರ್ ಇರ್ತೈತೆ. ಜಾಳಿಗೆ, ಇದರಲ್ಲಿ ಕೂಡ ಜಾಳಿಗೆ ಕಂಡು ಬರ್ತೈತೆ. ನೆಟ್ಟು ಉದ್ದ ಮತ್ತು ಅಗಲ ಎಷ್ಟಿರ್ತದೆ ನೋಡಿರಿ. ಉದ್ದ ಬಂದುಬಿಟ್ಟು 6.10 ಮೀಟರ್ ಉದ್ದ ಇರ್ತೈತೆ. ಅಗಲ ಬಂದುಬಿಟ್ಟು 70 ಸೆಂಟಿಮೀಟರ್ ಅಗಲ ಇರ್ತೈತೆ. ಚೌಕಗಳು ಎಷ್ಟಿರ್ತವೆ ಜಾಳಿಗೆ ಚೌಕಗಳು ಅಂತಂದರೆ 2.5 ಸೆಂಟಿಮೀಟರ್ ಇರ್ತವೆ. ಮತ್ತು ಅಂದರೆ ಉದ್ದ ಅಗಲ ಇರ್ತೈತೆ 2.5 ಸೆಂಟಿಮೀಟರ್ ಉದ್ದ ಮತ್ತು 2.5 ಸೆಂಟಿಮೀಟರ್ ಅಗಲ. ಈ ರೀತಿ ಬಾಕ್ಸ್ ಏನಿರ್ತವೆ ಸೇಮ್ ಇರ್ತದೆ. ಉದ್ದನೂ ಸೇಮು ಅಗಲನೂ ಸೇಮ್ ಇರ್ತೈತೆ. ರಿಬ್ಬನ್, ಅದ್ರ ಮೇಲೆ ರಿಬ್ಬನ್ ಇರ್ತೈತೆ, ಥರ ಪಟ್ಟಿ ಥರ ಇರ್ತೈತೆ. ಅದು ರಿಬ್ಬನ್ ಎಷ್ಟಿರ್ತದೆ ಅಂತ ಕೇಳಿದ್ರೆ ಅದು 5 ಸೆಂಟಿಮೀಟರ್ ಇರ್ತೈತೆ. ನೆಲದಿಂದ ಸೀನಿಯರ್ಸ್ ಮತ್ತು ಜೂನಿಯರ್ಸ್ಗೆ ಎಷ್ಟಿರ್ತೈತೆ ಅಂತಂದ್ರೆ ನೋಡಿರಿ, ಆ ಒಂದು ಜಾಳಿಗೆ ನೆಲದಿಂದ ಎಷ್ಟಿರ್ತದೆ ಅಂತಂದರೆ ಎತ್ತರ ಸೀನಿಯರ್ಸ್ ಮತ್ತು ಜೂನಿಯರ್ಸ್ಗೆ 1.80 ಮೀಟರ್ ಇರ್ತೈತೆ. ಅಂದರೆ ಅಲ್ಲಿ ನಾವು ವಾಲಿಬಾಲಲ್ಲಿ ಆಂಟನಿ ಇರುತ್ತಲ್ಲ ಅದೇ ರೀತಿ ಇಲ್ಲಿ ಕೂಡ 1.80 ಮೀಟರ್ ಎತ್ತರ ಇರ್ತೈತೆ. ಸಬ್ ಜೂನಿಯರ್ಸ್ಗೆ ಎಷ್ಟಿರ್ತದೆ ಅಂದರೆ 1.67 ಮೀಟರ್ ಇರ್ತೈತೆ. ಸಬ್ ಜೂನಿಯರ್ಸ್ಗೆ 1.67 ಮೀಟರ್ ಇರ್ತೈತೆ. ಈಗ ಟೆನ್ನಿಕೈಟ್ ಎದರಿಂದ ಮಾಡಿರ್ತಾರೆ ಅಂತೇಳಿ ನೋಡಿ. ಟೆನ್ನಿಕೈಟ್ ರಬ್ಬರ್ ಅಥವಾ ಸ್ಪಂಜ್ನಿಂದ ಮಾಡಿರ್ತಾರೆ. ಟೆನ್ನಿಕೈಟ್ ಈ ರೀತಿ ದಪ್ಪ ಇರ್ತದಲ್ಲ, ಇದು ಇದರಿಂದ ಮಾಡಿರ್ತಾರೆ ಅಂತ ಕೇಳಿದ್ರೆ ಅದು ಸ್ಪಂಜ್ ಅಥವಾ ರಬ್ಬರ್ನಿಂದ ಮಾಡಿರ್ತಾರೆ. ಅದ್ರ ತೂಕ ಎಷ್ಟಿರ್ತೈತೆ, ಟೆನ್ನಿಕೈಟ್ ತೂಕ ಎಷ್ಟಿರ್ತೈತೆ ಅಂತ ಕೇಳಿದ್ರೆ 198ರಿಂದ 226 ಗ್ರಾಮ್ ಇರ್ತೈತೆ. ಎಷ್ಟಿರ್ತೈತೆ 198ರಿಂದ 226 ಗ್ರಾಮ್ ಅಷ್ಟು ಇರ್ತೈತೆ. ಔನ್ಸಲ್ಲಿ ಹೇಳಬೇಕಾದ್ರೆ 7ರಿಂದ 9 ಔನ್ಸ್ ಇರ್ತೈತೆ. ಹಾಗಾದರೆ ಸುತ್ತಳತೆಯ ಹೊರಭಾಗ, ಈ ರೀತಿ ಟೆನ್ನಿಕೈಟ್ ಇದೆಯಲ್ಲ ಇದು ಹೊರಭಾಗ ಎಷ್ಟಿರ್ತೈತೆ ಅಂತ ಕೇಳಿದ್ರೆ ಅದ್ರ ಹೊರಭಾಗ ಬಂದ್ಬಿಟ್ಟು 16 ಸೆಂಟಿಮೀಟರ್ ಇರ್ತೈತೆ. ಹಾಗಾದರೆ ಇದು ಒಳಭಾಗ, ಇದು ಒಳಭಾಗ ಇರ್ತೈತೆ. ಒಳಭಾಗ ಇದು ಎಷ್ಟಿರ್ತೈತೆ ಅಂತಂದರೆ ಅದ್ರದ್ದು ಒಳಭಾಗ 10 ಸೆಂಟಿಮೀಟರ್ ಇರ್ತೈತೆ. ಹಾಗಾದರೆ ದಪ್ಪ ಎಷ್ಟಿರ್ತೈತೆ ಅಂದರೆ ಅದು ದಪ್ಪ 3 ಸೆಂಟಿಮೀಟರ್ ಇರ್ತೈತೆ. ಅಥವಾ 5 mm ಎರಡನ್ನ ಮಾಡ್ಕೊಬೋದು, ಅಲ್ಲಿ ಮೈನಸ್ ಆದರೂ ಮಾಡ್ಕೊಬೋದು. ಹಾಗಾದರೆ ಈಗ ಎಂಟೆನಾ ನೋಡಿರಿ. ಎಂಟೆನಾ ಫೈಬರ್ನಿಂದ ಮಾಡಿರ್ತಾರೆ. ಅದ್ರ ಉದ್ದ ಎಷ್ಟಿರ್ತೈತೆ ಎಂಟೆನದು ಅಂತಂದರೆ ಅದು 1.02 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ ಎಂಟೆನಾ 1.02. ಹಾಗಾದರೆ ವಾಲಿಬಾಲ್ ಇರುವಂತಹ ಎಂಟೆನಾದ ಉದ್ದ ಎಷ್ಟು ಕೇಳಿದರೆ 1.80 ಮೀಟರ್ ಇರ್ತೈತೆ. ಹಾಗಾದರೆ ನೆಟ್ಟಿನ ಮೇಲ್ಭಾಗ ಎಷ್ಟಿರ್ತೈತೆ, ಹಾಗಾದರೆ ನೆಟ್ಟು 1 ಮೀಟರ್ ಇರ್ತೈತೆ ಅಂತ ತಿಳ್ಕೊಳ್ರಿ. ನೆಟ್ 1 ಭಾಗ ಇಲ್ಲ, ಅದರದ್ದು ಎಂಟೆನಾ ಇರ್ತೈತೆ. ಎಷ್ಟಿರ್ತೈತೆ ಉದ್ದ 1.80 ಮೀಟರ್ ಎಂಟೆನಾದ ಉದ್ದ ಇರ್ತೈತೆ. ಹಾಗಾದರೆ ಅದರ ಮೇಲ್ಭಾಗ ಎಷ್ಟಿರ್ತೈತೆ ಅಂದರೆ ಇಲ್ಲಿ 50 ಸೆಂಟಿಮೀಟರ್ ಇರ್ತೈತೆ. ಎಷ್ಟಿರ್ತೈತೆ 50 ಸೆಂಟಿಮೀಟರ್ ಇರ್ತೈತೆ. ಇದು ಸುತ್ತಳತೆ ಎಷ್ಟಿರ್ತೈತಿ, ಎಂಟೆನಾ ಸುತ್ತಳತೆ ಈ ರೀತಿ ಇದೆ ಅಂದರೆ ಅದು ಸುತ್ತಳತೆ ಎಷ್ಟಿರ್ತದೆ ಅಂತಂದರೆ 2.5 ಸೆಂಟಿಮೀಟರ್ನಿಂದ 3.8 ಸೆಂಟಿಮೀಟರ್ ಇರ್ತೈತೆ. ಇದು ಯಾವ್ದು ಬಣ್ಣ ಇರ್ತದೆ ಅಂದರೆ ಬಿಳಿ ಮತ್ತು ಕೆಂಪು ಬಣ್ಣ ಇರ್ತೈತೆ. ಆದರೆ ಅಲ್ಲಿ ಯಾವ್ದು ಇರ್ತಿತ್ತು, ಕೆಂಪು ಮತ್ತು ಬ್ಲ್ಯಾಕ್ ಮತ್ತು ವೈಟ್ ಇರ್ತಿತ್ತು. ಇಲ್ಲಿ ವಾಲಿಬಾಲ್ನಲ್ಲಿ ಇಲ್ಲಿ ಏನಿದೆ ಬಿಳಿ ಮತ್ತು ಕೆಂಪು ಬಣ್ಣದ ಇರ್ತೈತಿ ಇದು ಅಂತೆಲ್ಲ. ಈಗ ಟೆನ್ನಿಕೈಟ್ ಪಂದ್ಯದ ಸಾಮಾನ್ಯ ನಿಯಮಗಳು ಯಾವ ರೀತಿ ನಿಯಮಬದ್ಧವಾಗಿ ನಾವು ಈ ಒಂದು ಟೆನ್ನಿಕೈಟನ್ನು ಆಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟೆನ್ನಿಕೈಟ್ ಪಂದ್ಯವನ್ನು ಸಿಂಗಲ್ಸ್ ಆಡಿಸ್ತೀವಿ, ಡಬಲ್ಸ್ ಆಡಿಸ್ತೀವಿ, ಮಿಕ್ಸ್ಡ್ ಡಬಲ್ಸ್ ಕೂಡ ಆಡಿಸ್ತೀವಿ, ಮತ್ತು ಗುಂಪಿನ ಸ್ಪರ್ಧೆಯಾಗಿ ಕೂಡ ಆಡಿಸ್ತೀವಿ. ಸಿಂಗಲ್ಸು, ಡಬಲ್ಸು, ಮಿಕ್ಸ್ಡ್ ಮತ್ತು ಗುಂಪಿನ ಸ್ಪರ್ಧೆಯಾಗಿ ಕೂಡ ಟೆನ್ನಿಕೈಟನ್ನು ನಾವು ಆಡಿಸ್ತೀವಿ. ಇಲ್ಲಿ ಆಟಗಾರರು
ಸಿಂಗಲ್ಸಲ್ಲಿ ಎಷ್ಟಿರ್ತಾರೆ ಅಂದರೆ ಒಂದು ತಂಡದಲ್ಲಿ ಒಬ್ಬ ಆಟಗಾರ ಇರ್ತಾನೆ. ಸಿಂಗಲ್ಸ್ನಲ್ಲಿ ಒಂದು ತಂಡದಲ್ಲಿ ಒಬ್ಬ ಆಟಗಾರನು ಇರ್ತಾನೆ. ಸಿಂಗಲ್ಸ್ ಅಂದ್ರೆ ಅದು ಅರ್ಥ ಸೂಚಿಸುತ್ತೆ ಒಂದು ಅಂತ ಅರ್ಥ. ಇವಾಗ ಡಬಲ್ಸ್ನಲ್ಲಿ ಇರ್ತದೆ, ಡಬಲ್ ಅಂದರೆ ಡಬಲ್ ಅಂತ ಅರ್ಥ. ಅಲ್ಲಿ ಇಬ್ಬರು ಇರ್ತಾರೆ. ಅಲ್ಲಿ ಎಷ್ಟಿರ್ತಾರೆ ಆಟಗಾರರು? ಇಬ್ಬರು ಇರ್ತಾರೆ. ಹಾಗಾದರೆ ಮಿಕ್ಸ್ಡ್ ಡಬಲ್ಸಲ್ಲಿ ಎಷ್ಟಿರ್ತಾರೆ ನೋಡಿರಿ, ಒಂದು ತಂಡದಲ್ಲಿ ಒಂದು ಗಂಡು ಇರ್ತೈತೆ, ಒಂದು ಹೆಣ್ಣು ಇರ್ತೈತೆ. ಇಲ್ಲೂ ಕೂಡ ಇಬ್ಬರು ಇರ್ತಾರೆ. ಮಿಕ್ಸ್ಡ್ ಅಂದರೆ ಗಂಡು ಹೆಣ್ಣು ಇರ್ತಾರೆ ಅಂತ ಅರ್ಥ ಇಲ್ಲಿ. ಹಾಗಾದರೆ ಗುಂಪಿನ ಒಂದು ಸ್ಪರ್ಧೆಯಲ್ಲಿ ಎಷ್ಟಿರ್ತಾರೆ ಅಂದರೆ ಇದರಲ್ಲಿ ಒಂದು ಸಿಂಗಲ್ಸ್ ಇರ್ತೈತೆ, ಒಂದು ರಿವರ್ಸ್ ಸಿಂಗಲು, ಹಾಗೆ ಡಬಲ್ಸ್ ಪಂದ್ಯಗಳಿದ್ದು ಈ ಸ್ಪರ್ಧೆಗಳನ್ನು ನಡೆಸುವಂಥ ವಿಧಾನ ಏನು ಮಾಡ್ತಾರೆ, ಸಂಘಟಕರು ನಿರ್ಧಾರ ಮಾಡ್ತಾರೆ. ಈ ಸ್ಪರ್ಧೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಒಂದು ತಂಡದಲ್ಲಿ 5 ಜನ ಇರ್ತಾರೆ. ಆಟಗಾರ 5 ಜನ ಇರ್ತಾರೆ. ಅವರಲ್ಲಿ 4 ಜನ ಆಟಗಾರರು ಪಂದ್ಯವನ್ನು ಆಡ್ತಾರೆ. ಒಂದು ಬದಲಿ ಆಟಗಾರ ಇರ್ತೈತೆ. 5ನೇ ಆಟಗಾರರ ಹೆಸರನ್ನು ಪಂದ್ಯ ಪ್ರಾರಂಭ ಮೊದಲು ಏನು ಮಾಡ್ತಾರೆ ಇಲ್ಲಿ ನಮೂದಿಸ್ತಾರೆ. ಅಂದರೆ ಪಂದ್ಯ ಏನು ಪ್ರಾರಂಭಕ್ಕಿಂತ ಮುಂಚೆನೇ 5ನೇ ಆಟಗಾರದ ಪ್ಲೇಯರ್ಸ್ ಅಲ್ಲಿ 4 ಜನ ಕಳಿಸಿರ್ತಾರೆ. ಒಬ್ಬರದ್ದು ಏನು ಮಾಡ್ತಾರೆ ಆಮೇಲೆ ಆ್ಯಡ್ ಮಾಡ್ಕೋತಾರೆ. ಪಂದ್ಯ ಪ್ರಾರಂಭಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಲ್ಲೇ ತಮ್ಮ ಹೆಸರನ್ನು ಎಂಟ್ರಿ ಮಾಡ್ತಾರೆ. ಒಬ್ಬರದು 4 ಮಂದಿ ಆಟಗಾರರು ಯಾವುದೇ ಆಟಗಾರರು ಆಡಲು ಅಸಮರ್ಥನಾದಲ್ಲಿ ಮುಂದಿನ ಪಂದ್ಯದಲ್ಲಿ ಆ ಒಂದು ಪಂದ್ಯವನ್ನು ಬಿಟ್ಟು, ಈಗ ಆಡ್ತಾ ಇರೋದು ಪ್ರೆಸೆಂಟ್ ಪಂದ್ಯವನ್ನು ಬಿಟ್ಟು ಮುಂದಿನ ಒಂದು ಪಂದ್ಯ ಸ್ಟಾರ್ಟ್ ಆಗುತ್ತೆ ಆ ಒಂದು ಪಂದ್ಯದಲ್ಲಿ 5ನೇ ಆಟಗಾರನ ಇರ್ಬೋದು ನಾವು ಆಡಿಸ್ಕೋಬೋದು. ಯಾಕಂದ್ರೆ ಒಬ್ಬರು ತೆಗೆದು ನಾವು 5ನೇ ಒಂದು ಬದಲಿ ಆಟಗಾರ ಹಾಕಿರ್ತಾರಲ್ಲ ಅವರಲ್ಲಿ ಆಮೇಲೆ ಸೇರಿಸ್ಕೋಬೋದು. ಹಾಗಾದರೆ ಪಂದ್ಯ ಪ್ರಾರಂಭ ಹೆಂಗಾಗುತ್ತೆ ಇಲ್ಲಿ ಅಂತೇಳಿ ನೋಡಿರಿ. ಇಲ್ಲಿ ನಾಣ್ಯ ಚಿಮ್ಮುವಿಕೆ ಮೂಲಕ ಪಂದ್ಯ ಪ್ರಾರಂಭ ಆಗ್ತೈತೆ. ಪ್ರತಿಯೊಂದು ಗೇಮ್ನಲ್ಲಿ ಕೂಡ ನಾಣ್ಯ ಚಿಮ್ಮುವಿಕೆ ಮೂಲಕನೇ ಆಗ್ತೈತೆ. ಇಲ್ಲಿ ಸರ್ವ್ ಮಾಡುವ ಆಟಗಾರರನ್ನು ರನ್ ಏನು ಮಾಡ್ತಾರೆ ನಿರ್ಧರಿಸಲಾಗುತ್ತದೆ. ನಾಣ್ಯ ಚಿಮ್ಮಿನ ಮೇಲೆ ಸರ್ವ್ ಮಾಡುವಂತಹ ಆಟಗಾರನನ್ನು ರನ್ ಏನು ಮಾಡ್ತೈತಿ ನಿರ್ಧರಿಸಲಾಗ್ತೈತಿ. ಪ್ರಾರಂಭದಲ್ಲಿ ಸರ್ವ್ ಮಾಡಿದ ಆಟಗಾರನ ಎದುರಾಳಿ ಆಟಗಾರನ 2ನೇ ಸೆಟ್ನಲ್ಲಿ ಮೊದಲು ಸರ್ವ್ ಮಾಡಬೇಕು. ಪ್ರಾರಂಭದಲ್ಲಿ ಯಾರು ಸರ್ವ್ ಮಾಡಿರ್ತಾರೋ ಸರ್ವ್ ಮಾಡಿದ ಆಟಗಾರನ ಎದುರಾಳಿ ತಂಡದ ಅಂದರೆ ಅವರು ಮುಂದಿನ ಟೀಮ್ ಇರ್ತಾರೆ, ಅವರು ಏನು ಮಾಡಬೇಕು 2ನೇ ಸೆಟ್ನಲ್ಲಿ ಸರ್ವ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಒಂದು ಸರಿ ಇವ್ರು ಮಾಡಿದ್ರೆ ಇನ್ನೊಂದು ಸರಿ ಇವ್ರು ಎದುರಾಳಿ ತಂಡದವ್ರು ಮಾಡಬೇಕು ಅಂತ ಅರ್ಥ. ಅವರೇ ಮಾಡೋಂಗಿಲ್ಲ. ಪ್ರತಿ ಸೆಟ್ಗೆ ನಿಗದಿಪಡಿಸಿರುವ ಸಮಯ ಎಷ್ಟು ಅಂತಂದರೆ 15 ನಿಮಿಷ. 15 ನಿಮಿಷಗಳಿಗೆ ಏನಾಗ್ತೈತೆ ಸೆಟ್ ಮುಕ್ತಾಯವಾಗ್ತೈತೆ. 15 ಸೆಟ್ಟು ಮುಕ್ತಾಯವಾಗೋದ್ರೆ 15 ನಿಮಿಷಗಳ ಸೆಟ್ ಮುಕ್ತಾಯವಾಗದೆ ಮುಂದುವರೆದಲ್ಲಿ 15 ನಿಮಿಷಗಳ ಸೆಟ್ ಮುಕ್ತಾಯ ಆಗೋದಿಲ್ಲ. ಹಾಗೆ ಏನಾದರೂ ಮುಂದುವರೆದ್ರೆ ಅಲ್ಲೇನು ಮಾಡ್ತಾರೆ ಅಂದರೆ 9 ರ್ಯಾಲಿಗಳ ಒಂದು ನಿಯಮ ಜಾರಿ ತರ್ತಾರೆ. ಎಷ್ಟು? 9 ನಿಯಮಗಳ ಒಂದು ನಿಯಮಗಳ ಜಾರಿಗೆ ತರ್ತಾರೆ. 15 ಸೆಟ್ ಒಳಗೆ ಮುಗಿಬೇಕು. ಒಂದು ಸೆಟ್ 15 ನಿಮಿಷ ಆದರೂ ಮುಗಿಲಿಲ್ಲ ಅಂದರೆ ಅವೇನು ಮಾಡ್ತಾರೆ 9 ನಿಯಮಗಳ ಒಂದು 9 ರ್ಯಾಲಿಗಳ ನಿಯಮ ಜಾರಿಗೆ ತರ್ತಾರೆ. ಇದು ಕೇಳ್ತಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. ಹಾಗಾದರೆ 9 ರ್ಯಾಲಿಗಳ ನಿಯಮ ಅಂದರೆ ಏನು ಅಂತ ನೋಡಿರಿ. ಈ ನಿಯಮದ ಪ್ರಕಾರ 15 ನಿಮಿಷಗಳ ನಂತರದಲ್ಲಿ ಏನು ಮಾಡಬೇಕು, ಸರ್ವ್ ಮಾಡುತ್ತಿರುವ ತಂಡ 9 ರ್ಯಾಲಿಗಳ ಒಳಗಾಗಿ ಏನು ಮಾಡಬೇಕು, ಅಂಕವನ್ನು ಗಳಿಸಬೇಕು. ಈ ನಿಯಮದ ಪ್ರಕಾರ ಹೆಂಗಂದರೆ 15 ನಿಮಿಷದ ನಂತರದಲ್ಲಿ ಸರ್ವ್ ಮಾಡುತ್ತಿರುವಂತಹ 15 ನಿಮಿಷಗಳ ನಂತರದಲ್ಲಿ ಯಾರು ಸರ್ವ್ ಮಾಡ್ತಿರೋ ಆ ತಂಡ 9 ರ್ಯಾಲಿಗಳ ಒಳಗಾಗಿ ಅಂಕ ಗಳಿಸಬೇಕು. 9 ರ್ಯಾಲಿ ಕೊಟ್ಟಿದ್ರಲ್ಲ 15 ನಿಮಿಷದಾಗ ಮುಗಿಲಿಲ್ಲ ಅಂದರೆ 9 ರ್ಯಾಲಿ ಕೊಡ್ತಾರೆ. ಆ 9 ರ್ಯಾಲಿಯಲ್ಲಿ ಏನಾಗಬೇಕು, ಅಂಕ ಗಳಿಸಬೇಕು. 9 ರ್ಯಾಲಿ ಒಳಗಾಗಿ 9 ರ್ಯಾಲಿಗಳಿಗಿಂತ ಹೆಚ್ಚಾದಲ್ಲಿ ಅಂಕವೊಂದನ್ನು ಎದುರಾಳಿ ತಂಡಕ್ಕೆ ನೀಡ್ತಾರೆ. 9 ರ್ಯಾಲಿಗಳಿಗಿಂತ ಏನಾದರೂ ಹೆಚ್ಚಾದಲ್ಲಿ ಅಂಕಗಳು ಜಾಸ್ತಿ ಅಂದರೆ ಏನು ಮಾಡ್ತಾರೆ, ಅವಾಗ 1 ಅಂಕವನ್ನು ಎದುರಾಳಿ ತಂಡಕ್ಕೆ ನೀಡ್ತಾರೆ. ಈ ನಿಯಮ ಜಾರಿಗೆ ಬರುವ ಮೊದಲು ತಂಡಗಳು ಗಳಿಸಿದಂತಹ ಅಂಕಗಳಿಂದಲೇ ಆಟ ಏನಾಗ್ತೈತೆ ಮುಂದುವರಿತೈತೆ. ಈ ನಿಯಮ ಜಾರಿ ಬರುವುದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ 9 ರ್ಯಾಲಿಗಳಿಂದ ಹೆಚ್ಚಾಗದಂತೆ ನೋಡ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಮೊದಲು ತಂಡಗಳು ಗಳಿಸಿದ ಅಂಕಗಳಿಂದ ಏನಾಗ್ತಾರೆ ಆಟ ಮುಂದುವರಿತೈತೆ. ಈ ನಿಯಮ ಜಾರಿಗೆ ಬಂದ ನಂತರ ಒಂದೊಂದು ತಂಡಕ್ಕೆ ಒಂದೊಂದು ಸರ್ವ್ ಮಾಡಲು ಅವಕಾಶ ಇರ್ತೈತೆ. ಈ ನಿಯಮ ಜಾರಿ ಬಂದರೆ 9 ರ್ಯಾಲಿಗಳ ನಿಯಮ ಜಾರಿ ಬಂದ ಮೇಲೆ ಒಂದು ತಂಡಕ್ಕೆ ಏನು ಮಾಡ್ತಾರೆ ಒಂದೊಂದು ಸರ್ವ್ ಮಾಡುವಂಥ ಅವಕಾಶ ಇಲ್ಲಿ ಕೊಡ್ತಾರೆ. ಈ ನಿಯಮ ಜಾರಿಗೆ ಬಂದ ನಂತರ ಅದೇ ಸೆಟ್ಗೆ ಕಾಲಮಿತಿ ಇರುವುದಿಲ್ಲ. ಈ ನಿಯಮ ಜಾರಿ ಬಂದ ಮೇಲೆ ಏನು ಮಾಡ್ತಾರೆ, ಅದೇ ಸೆಟ್ಗೆ ಅಲ್ಲಿ ಏನಾಗಿರಲ್ಲ ಕಾಲಮಿತಿ ಇರುವುದಿಲ್ಲ. ಈಗ ಒಂದು ಬಾರಿಗೆ ಒಂದು ತಂಡಕ್ಕೆ ಏನು ಮಾಡ್ತಾರೆ 5 ಸರ್ವ್ಗಳನ್ನು ಮಾಡುವಂಥ ಅವಕಾಶ ಇರ್ತೈತೆ. ಒಂದು ತಂಡಕ್ಕೆ ಒಂದು ಬಾರಿಗೆ ಏನು ಮಾಡಬೇಕು, ಒಂದು ತಂಡಕ್ಕೆ ಒಂದು ಬಾರಿ 5 ಸರ್ವ್ಗಳನ್ನು ಮಾಡುವಂಥ ಅವಕಾಶ ಇರ್ತದೆ. ಒಂದು ತಂಡದಿಂದ ಅದು 5 ಸರ್ವ್ಗಳನ್ನು ಮಾಡ್ಬೋದು. ಆದರೆ ತಂಡಗಳು ಗಳಿಸಿದ ಅಂಕಗಳು 20ರಲ್ಲಿ ಸಮನಾದರೆ ಏನು ಮಾಡ್ತಾರೆ, 20ರಲ್ಲಿ ಸಮನಾದರೆ ಒಂದೊಂದು ಸರ್ವ್ ಮಾಡಲು ಅವಕಾಶ ಇರ್ತದೆ. ಈಗ ಒಂದೇ ತಂಡ ಏನು ಮಾಡಬೇಕು, ಪ್ರಾರಂಭದಲ್ಲಿ 5 ಸರ್ವ್ಗಳನ್ನು ಮಾಡಬೇಕು. ಆದರೆ 20 ಅಂಕಗಳು ಪಡ್ಕೊಡ್ತಂದರೆ ಅವಾಗ ಏನು ಮಾಡ್ತಾರೆ, ಅಂಕಗಳು ಸಮ ಆಗಿದ್ದಾಗೆ ಅಂದರೆ ಅದು 20 ಪಡ್ಕೊತ ಇದು 20 ಪಡ್ಕೊತಂದರೆ ಅವಾಗ ಏನು ಮಾಡ್ತಾರೆ, ಆ ಒಂದು ತಂಡ ಒಂದು ಸರಿ ಸರ್ವ್ ಮಾಡಬೇಕು, ಈ ಒಂದು ತಂಡ ಒಂದು ಸರಿ ಸರ್ವ್ ಮಾಡಬೇಕು. ಅಂದರೆ ಒಬ್ಬೊಬ್ಬರನ್ನ ಸರಿ ಸರ್ವ್ ಮಾಡ್ಕೊತಾ ಆಟವನ್ನು ಏನು ಮಾಡಬೇಕು, ಪ್ರಾರಂಭ ಮಾಡಬೇಕು. 5 ಸರ್ವ್ಗಳನ್ನು ಪ್ರಾರಂಭ ಮಾಡುವಾಗ ಮೊದಲನೇ ಸರ್ವಿಸನ್ನು ಬಲಬದಿ ಅಂಕಣದಿಂದಲೇ ಏನು ಮಾಡಬೇಕು
ಪ್ರಾರಂಭ ಮಾಡಬೇಕು. ಎರಡೂ ತಂಡಗಳು ಆಟಗಾರರು ತಮಗೆ ದೊರೆಯುವಂಥ 5 ಸರ್ವ್ಗಳನ್ನು ಏನು ಮಾಡಬೇಕಂದ್ರೆ ಪ್ರಾರಂಭ ಮಾಡುವಾಗ ಮೊದಲನೇ ಸರ್ವಿಸ್ ಎಲ್ಲಿಂದ ಮಾಡಬೇಕು ಅಂದರೆ ಅದು ಬಲಬದಿ ಅಂಕಣದಿಂದಲೇ ಮಾಡಬೇಕು. 5ನೇ ಸರ್ವಿಸ್ 5 ಸರ್ವಿಸ್ ಕೊಟ್ಟಿರ್ತಾರಲ್ಲ, ಅದು ಮೊದಲನೇ ಸರ್ವಿಸ್ ಎಲ್ಲಿಂದ ಮಾಡಬೇಕಂದ್ರೆ ಬಲಬದಿಯಿಂದ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ತಂಡದಲ್ಲಿ ಬದಲಾವಣೆ ಇರುವುದಿಲ್ಲ. ಇಲ್ಲಿ ತಂಡದಲ್ಲಿ ಬದಲಾವಣೆ ಇರುವುದಿಲ್ಲ. ಒಂದು ವೇಳೆ ಇಂಜುರೀಸ್ ಏನಾರ ಆದರೆ ಇಲ್ಲಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಏನಾದರೂ ಇಂಜುರೀಸ್ ಆದರೆ 3 ನಿಮಿಷಗಳ ಕಾಲಾವಕಾಶ ನೀಡ್ತಾರೆ. ಮತ್ತು 3 ನಿಮಿಷದಲ್ಲಿ ರಿಕವರಿಯಾಗಿ ಅವರೇ ಆಡಬೇಕು ಅಂತ ಅರ್ಥ ಇದೆ. 3 ನಿಮಿಷಗಳ ಕಾಲಾವಕಾಶ ನೀಡ್ತಾರೆ. ಆಗಲೂ ಅವರ ಕೈಯಲ್ಲಿ ಆಡಲು ಆಗದಿದ್ದರೆ ವಿರುದ್ಧ ತಂಡಕ್ಕೆ ಏನು ಮಾಡ್ತಾರೆ, ಜಯ ಅಂತೇಳಿ ಘೋಷಣೆ ಮಾಡ್ತಾರೆ. ಇಲ್ಲಿ ವಿರುದ್ಧ ಅಂದರೆ ಎಕ್ಸ್ಟ್ರಾ ಬದಲಿ ಪ್ಲೇಯರ್ಸ್ ಮಾಡೋಂಗಿಲ್ಲ. ಇಲ್ಲಿ ಸರ್ವಿಸ್ ಮಾಡಿದವರನ್ನು ಕ್ವೈಟ್ ನೆಟ್ ಕ್ರಾಸ್ ಮಾಡಿದ ಮೇಲೆ ಸರ್ವಿಸ್ ಮಾಡಿದವರನ್ನು ಕ್ವೈಟ್ ನೆಟ್ ಕ್ರಾಸ್ ಅಂದರೆ ಟೆನ್ನಿಕ್ವೈಟ್ ನೆಟ್ ಕ್ರಾಸ್ ಮಾಡಿದ ಮೇಲೆ ಒಳ ಬರಬೇಕು. ಹಾಗೇನಾದರೂ ಮೊದಲೇ ಬಂದರೆ ವಿರುದ್ಧ ತಂಡಕ್ಕೆ ಏನು ಮಾಡ್ತಾರೆ, ಒಂದು ಟೆಕ್ನಿಕಲ್ ಅಂಕ ನೀಡ್ತಾರೆ, ಅಂದರೆ ತಾಂತ್ರಿಕ ಅಂಕ ಕೊಡ್ತಾರೆ. ಸರ್ವಿಸ್ ಮಾಡಿದವನು ಏನು ಮಾಡಬೇಕು, ನೆಟ್ ಕ್ರಾಸ್ ಮಾಡಿದ ಮೇಲೆ ಒಳ ಬರಬೇಕು. ಹಾಗೇನಾದರೂ ಮೊದಲೇ ಬಂದರೆ ಅಂದರೆ ನೆಟ್ಟಿನ ಕ್ರಾಸ್ ಮಾಡಿಲ್ಲ ಅದು ಟೆನ್ನಿಕ್ವೈಟು, ಆಮೇಲೆ ಹಾಗೆ ಬಂದರೆ ಅವ್ರಿಗೆ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ಅಂಕ ತಾಂತ್ರಿಕ ಅಂಕ ಅಂತೇಳಿ ಕೊಟ್ಬಿಡ್ತಾರೆ. ಪ್ರಾರಂಭದಲ್ಲಿ ಬಲಬದಿಯ ಅಂಕಣದಿಂದಲೇ ಸರ್ವ್ ಮಾಡಿದ ಆಟಗಾರ ಅಂಕ ಗಳಿಸಲಿ ಅಥವಾ ಗಳಿಸದಿರಲಿ. ಪ್ರಾರಂಭದಲ್ಲಿ ಬಲಬದಿಯಿಂದ ಏನು ಮಾಡ್ತೀವಿ, ನಾವು ಸರ್ವಿಸನ್ನು ಮಾಡ್ತೀವಿ. ಸರ್ವಿಸ್ ಮಾಡಿದಂಥ ಆಟಗಾರ ಅಲ್ಲಿ ಅಂಕ ಬರಲಿ ಬರದೇ ಇರಲಿ, ಅವಾಗೇನು ಮಾಡಬೇಕು, ತನ್ನ 2ನೇ ಸರ್ವನ್ನು ಎಡಬದಿಯಿಂದಲೇ ಮಾಡಬೇಕು. ನೋಡಿ, ಪ್ರಾರಂಭದಲ್ಲಿ ಬಲಬದಿಯಿಂದ ಸರ್ವಿಸ್ ಮಾಡಿದಂಥ ಆಟಗಾರ ಅಲ್ಲಿ ಅಂಕ ಗಳಿಸದೇ ಇರಲಿ, ಆದರೆ 2ನೇ ಸರಿ ಎಲ್ಲಿಂದ ಸರ್ವ್ ಮಾಡಬೇಕಾದ್ರೆ ಎಡಬದಿಯಿಂದಲೇ ಮಾಡಬೇಕು. ಮತ್ತು ನಂಗೆ ಅಲ್ಲಿಂದ ಬಂದಿಲ್ಲ, ಇವಾಗ ನನಗೆ ಅಂಕ ಬಂದಿಲ್ಲ, ಅಥವಾ ತಿರ್ಗಿ ನಾನು ಬಲಬದಿಯಿಂದಲೇ ಮಾಡ್ತೀನಿ ಅಂದರೆ ಹಂಗೆ ಮಾಡೋಂಗಿಲ್ಲ, ಎಡಬದಿಯಿಂದಲೇ ಮಾಡಬೇಕು. ಇದೇ ರೀತಿ ತನ್ನ ಸರದಿಯ 5 ಸರ್ವ್ಗಳನ್ನು ಮುಗಿಯುವ ತನಕ ಒಂದು ಬಾರಿ ಬಲಬದಿಯಿಂದ, ಇನ್ನೊಂದು ಬಾರಿ ಎಡಬದಿಯಿಂದ ಏನು ಮಾಡಬೇಕು, ಸರ್ವನ್ನು ಮಾಡಬೇಕು. ಬಲಬದಿ ಎಡಬದಿ ಬಲಬದಿ ಎಡಬದಿ ಈ ರೀತಿ ಮಾಡ್ಕೊತಾನೆ ಹೋಗಬೇಕು. 5 ಸರ್ವಿಸ್ ಗಂಟ. ಸರ್ವ್ ಮಾಡುವ ಆಟಗಾರ ಅಥವಾ ಸರ್ವ್ ಹಿಂದಿರುಗಿಸುವ ಆಟಗಾರ ರ್ಯಾಲಿಯನ್ನು ಮುಂದುವರಿಸಲು ವಿಫಲನಾದರೆ, ಸರ್ವ್ ಮಾಡುವಂಥ ಆಟಗಾರ ಅಥವಾ ಸರ್ವ್ ಹಿಂದಿರುಗಿಸುವಂಥ ಆಟಗಾರ ರ್ಯಾಲಿಯಲ್ಲಿ ಮುಂದುವರಿಸಲು ಏನಾದರೂ ವಿಫಲನಾದರೆ ಎದುರಾಳಿ ತಂಡಕ್ಕೆ ಏನು ಸಿಗ್ತದೆ, 1 ಅಂಕ ಸಿಗ್ತಾಯಿದೆ. ಈಗ ಡಬಲ್ಸ್ ಪಂದ್ಯದಲ್ಲಿ ಸರ್ವನ್ನು ಎದುರಾಳಿ ಆಟಗಾರ ಹಿಂದಿರುಗಿಸಿದಾಗ, ಡಬಲ್ಸ್ ಪಂದ್ಯದಲ್ಲಿ ಏನು ಮಾಡ್ತಾನೆ, ಸರ್ವನ್ನು ಎದುರಾಳಿ ಆಟಗಾರ ಹಿಂದಿರುಗಿಸಿದಾಗ ಸರ್ವ್ ಮಾಡಿದಾತನೇ ಆಡದೆ ಅದನ್ನು ಸರ್ವ್ ಮಾಡಿದಾತನ ಜೊತೆ ಆಟಗಾರ ಆಡಬೇಕು. ಡಬಲ್ಸ್ ಪಂದ್ಯದಲ್ಲಿ ಏನು ಮಾಡಬೇಕಂದ್ರೆ ಸರ್ವನ್ನು ಎದುರಾಳಿ ಆಟಗಾರ ಹಿಂದಿರುಗಿಸ್ತಾನೆ. ಅವಾಗ ಎದುರಾಳಿ ಆಟಗಾರ ಹಿಂದಿರುಗಿಸಿದಾಗ ಸರ್ವ್ ಮಾಡಿದಾತನೇ ಆಡದೆ, ಸರ್ವ್ ಮಾಡಿದವನೇ ಮತ್ತು ಆಡಬಾರ್ದವನು, ಅದನ್ನು ಸರ್ವ್ ಮಾಡಿದವನ ಜೊತೆ ಆಟಗಾರ ಇರ್ತಾನಲ್ಲ ಅವನೇನು ಮಾಡಬೇಕು, ಆ ಒಂದು ಆಟವನ್ನು ಆಡಬೇಕು. ಸರ್ವ್ ಮಾಡಿದವನ ಜೊತೆ ಆಟಗಾರ ಆಡಬೇಕು ಮತ್ತು ಆ ರೀತಿ ಹಿಂದಿರುಗಿಸಲ್ಪಟ್ಟ ನಂತರ ಸರ್ವ್ ಹಿಂದಿರುಗಿಸಿದಾತನ ಜೊತೆ ಆಟಗಾರ ಆಡಬೇಕು. ಈ ರೀತಿ ರ್ಯಾಲಿ ಕೊನೆಗೊಳ್ಳುವವರೆಗೂ ಸರದಿಯಂತೆ ಆಟ ಮುಂದುವರಿಸಬೇಕು. ಇದಕ್ಕೇನಿದ್ದೀವಿ ಆಲ್ಟರ್ನೇಟಿವ್ ರ್ಯಾಲಿ ಸಿಸ್ಟಮ್ ಅಂತೇಳಿ ಕರಿತೀವಿ. ಅಂದರೆ ಅವ್ನ ಜೊತೆಗಾರ ಆಟಗಾರ ಏನು ಮಾಡಬೇಕು, ಅವನು ಆಟ ಆಡಬೇಕು. ಈಗ ಸರ್ವಿಸ್ ಮಾಡಿದ್ದಾನೆ ಅವನೇ ಆಡೋಂಗಿಲ್ಲ, ಅವ್ನ ಪಕ್ಕದ ಇನ್ನೊಬ್ಬ ಇರ್ತಾರಲ್ಲ, ಡಬಲ್ಸ್ ಇದ್ದರೆ ಇಬ್ಬರು ಇರ್ತಾರೆ ಇಲ್ಲಿ, ಆ ಪಕ್ಕದ ಏನು ಮಾಡಬೇಕು, ಆಟ ಆಡಬೇಕು ಅಂತ ಅರ್ಥ. ಸರ್ವ್ ಮಾಡಿದ ರಿಂಗ್ ಅಂಕಣದ ಯಾವುದೇ ಗೆರೆಯ ಮೇಲೆ ಬಿದ್ದರೆ, ಸರ್ವ್ ಮಾಡಿದಂತಹ ರಿಂಗ್ ಅಂದರೆ ಟೆನ್ನಿಕ್ವೈಟು ಅಂಕಣದ ಯಾವುದೇ ಗೆರೆಯ ಮೇಲೆ ಬಿದ್ದರೆ ಅಥವಾ ನಿರ್ಜೀವಿ ಕ್ಷೇತ್ರದ ಬದಿಯ ಗೆರೆಗಳನ್ನು ಬಿಟ್ಟು ಅದನ್ನು ಏನಿದೆ ಸರಿ ಅಂತೇಳಿ ಕರಿತೀವಿ. ಸರ್ವಿಸ್ ಮಾಡಿದನ್ನು ಹೊರತುಪಡಿಸಿ ರ್ಯಾಲಿ ಸಮಯದಲ್ಲಿ ಏನಾದರೂ ರಿಂಗ್ ನೆಟ್ಟಿಗೆ ತಾಗಿ ಸರಿಯಾದ ಒಂದು ಎದುರಾಳಿ ಅಂಕಣದಲ್ಲಿ ಬಿದ್ದರೆ ಅದನ್ನು ಸರಿ ಅಂತೇಳಿ ಪರಿಗಣಿಸ್ತೀವಿ. ಸರ್ವಿಸ್ ಸಮಯದಲ್ಲಿ ಬಿದ್ದರೆ ಅದು ರಾಂಗ್, ಆದರೆ ರ್ಯಾಲಿಯಲ್ಲಿ ನೆಟ್ಟಿಗೆ ತಾಗಿ ಸರಿಯಾದಂಥ ಅಂಕಣದಲ್ಲಿ ಅಂದರೆ ಎಲ್ಲಿ ಬೀಳಬೇಕು ಅಲ್ಲಿ ಬಿದ್ದರೆ ಅದಕ್ಕೇನಾದರೂ ಸರಿ ಅಂತೇಳಿ ಪರಿಗಣಿಸ್ತೀವಿ. ಇಲ್ಲಿ ಶೇಕಿಂಗ್ ಮತ್ತು ವಾಬ್ಲಿಂಗ್ ಗಣನೆಗೆ ತೆಗೆದುಕೊಳ್ಬಾರ್ದು. ಇನ್ನೇನು ಮಾಡೋಂಗಿಲ್ಲ, ಶೇಕಿಂಗ್ ಮತ್ತು ವಾಬ್ಲಿಂಗ್ ಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಇಲ್ಲಿ ಇಷ್ಟು ನಿಯಮಗಳದು. ಈ ನಿಯಮಗಳ ಪ್ರಕಾರ ನಾವು ಆಟವನ್ನು ಆಡಬೇಕು. ಇವಾಗ ಟೆನ್ನಿಕ್ವೈಟ್ ಅಂಕಣದ ಚಿತ್ರಣ ನೋಡಿದ್ದು ಹೇಗಿದೆ. ಇಲ್ಲಿ ಪೋಸ್ಟ್ ಇರ್ತವೆ, ಪೋಲ್ಗಳು ಅಂತ ಕರಿತೀವಿ. ಇದು ಸೈಡ್ ಲೈನ್ ಡಬಲ್ಸ್ಗೆ ಇರ್ತೈತೆ, ಇದು ಸೈಡ್ ಲೈನ್ಸ್ ಸಿಂಗಲ್ಸ್ಗೆ, ಇದು ಸೈಡ್ ಲೈನ್ ಸಿಂಗಲ್ಗೆ, ಸೈಡ್ ಲೈನ್ಸ್ ಡಬಲ್ಸ್ಗೆ. ಇದು ಲೆಫ್ಟು ಸರ್ವಿಸ್ ಕೋರ್ಟು, ಇದು ರೈಟ್ ಸರ್ವಿಸ್ ಕೋಡ್. ಈ ಕಡೆ ರೈಟ್ ಇರ್ತೈತೆ, ಇಲ್ಲೂ ಕೂಡ ಲೆಫ್ಟ್ ಇರ್ತೈತೆ. ಇಲ್ಲಿ ರೈಟ್ ಇದ್ದರೆ ಇಲ್ಲಿ ಲೆಫ್ಟು, ಇಲ್ಲಿ ಲೆಫ್ಟ್ ಇದ್ದರೆ ಇಲ್ಲಿ ರೈಟ್ ಇರ್ತೈತೆ. ಈ ರೀತಿ ಕೋರ್ಟ್ ಇರ್ತೈತೆ. ಇಲ್ಲಿ ನೋಡಿರಿ, ಇದು ಏನು
ಲಾಂಗ್ ಸರ್ವಿಸ್. ಇಲ್ಲಿ ಲೈನ್ ಫಾರ್ ಡಬಲ್ಸ್, ಇಲ್ಲಿ ಲೈನ್ ಫಾರ್ ಸಿಂಗಲ್ಸ್ ಇರ್ತದೆ. ಇದು ಡಬಲ್ಸ್, ಇದು ಸಿಂಗಲ್ಸ್. ಇದು ಆಲ್ಸೋ ಲಾಂಗ್ ಸರ್ವಿಸ್, ಇದನ್ನು ಕೂಡ ಲಾಂಗ್ ಸರ್ವಿಸಿಗೆ ಇದಾಗ್ತೈತೆ. ಇಲ್ಲಿ ಬ್ಲ್ಯಾಕ್ ಬೌಂಡ್ರಿ ಲೈನ್ ಅಂತೇಳಿ ಇದಕ್ಕೆ ಕರಿತೀವಿ. ಇಲ್ಲಿ ನೋಡ್ರಿ, ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಈ ಕಡೆ ಆ ಕಡೆ ಇಬ್ಬರು ಎರಡು ಕಡೆ ಸೇಮ್ ಇರ್ತೈತೆ. ಇದು ಸೇಮ್ ಇದೆ. ಇದು ಬ್ಯಾಕ್ ಬೌಂಡ್ರಿ ಲೈನ್ ಅಂತೇಳಿ ಕರಿತೀವಿ. ಇದರ ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಲ್ಲ ಅವಾಗೆ ನೋಡ್ರಿ. ಎಷ್ಟು ಬೇಕಿದೆ ಅಂದರೆ ಉದ್ದ 13.40 mm 40 ಮೀಟ್ರ್ ಇರ್ತೈತೆ. ಇದು ಅಗಲ ಬಂದುಬಿಟ್ಟು 6.1 ಮೀಟರ್ ಇರ್ತೈತೆ. ಇದ್ರದ್ದು ಮೆಜರ್ಮೆಂಟ್ ಹೇಳಿದ್ರೆ ಲಾಸ್ ನೋಡ್ಕೊಳ್ರಿ. ಇವಾಗ ಫಾಲ್ಸ್ ಅಂದರೆ ತಪ್ಪುಗಳು. ಯಾವಾಗಲೂ ತಪ್ಪು ಆಗ್ತವೆ ನಮ್ಮಿಂದ ಅಂದ್ರೆ ನೋಡಿರಿ, ಆಟಗಾರ ಬಲೆಯನ್ನು ಅಥವಾ ಕಂಬಗಳು ಏನಾದರೂ ಸ್ಪರ್ಶಿಸಿದರೆ ಅವಾಗ ಏನಾಗ್ತೈತೆ ಫಾಲ್ ಅಂತೇಳಿ ಹೇಳ್ತಾರೆ. ಆಟಗಾರ ನಿರ್ಜೀವ ಕ್ಷೇತ್ರ ಏನು ಪ್ರವೇಶ ಮಾಡಿದರೆ ಅದನ್ನು ಕೂಡ ಫಾಲ್. ಡಬಲ್ಸ್ನಲ್ಲಿ ಆಟಗಾರ ಸರದಿಯ ಪ್ರಕಾರ ರಿಂಗ್ ಹಿಂದಿರುಗಿಸದಿದ್ದರೆ, ರಿಂಗ್ ಸರದಿಯ ಪ್ರಕಾರ ಏನು ಮಾಡಬೇಕು, ರಿಂಗ್ ಹಿಂದಿರುಗಿಸಬೇಕಲ್ಲಿ. ಆದರೆ ಒಂದು ವೇಳೆ ರಿಂಗ್ ಹಿಂದಿರುಗಿಸದಿದ್ದರೆ ಅಲ್ಲೇನು ಫಾಲ್ ಅಂತೇಳಿ ಕರಿತೀವಿ. ಆಟಗಾರರ ದೇಹವನ್ನು ರಿಂಗ್ ಸ್ಪರ್ಶಿಸಿದರೆ, ಒಂದು ಕೈಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ದೇಹದ ಪಾರ್ಟ್ ರಿಂಗ್ ಸ್ಪರ್ಶಿಸಿದರೆ ಅದು ಕೂಡ ಫಾಲ್ ಆಗ್ತೈತಿ. ರ್ಯಾಲಿ ಅಥವಾ ಸರ್ವ್ ಸಮಯದಲ್ಲಿ ಶೇಕಿಂಗು ವಾಬ್ಲಿಂಗ್ ಆದರೆ ಅವು ಕೂಡ ಏನಾಗ್ತೀವಿ, ಅದು ಕೂಡ ಫಾಲ್ ಅಂತೇಳಿ ಕರಿತೀವಿ. ರಿಂಗ್ ಹಿಡಿದು ಹಿಂದಿರುಗಿಸದಿದ್ದರೆ, ರಿಂಗ್ ಹಿಡಿದಿದ್ದೀವಿ ಹಿಂದಿರುಗಿ ಅದು ಕಳಿಸ್ಬೇಕು, ಎದುರಾಳಿ ಅಂಕಣೆ ಕಳಿಸಿದರೆ ನಿರಂತರ ಕ್ರಿಯೆ ಆಗದೆ ತಡೆಯಾದಲ್ಲಿ ಅದಕ್ಕೇನು ಕರಿತೀವಿ ಫಾಲ್ ಅಂತೇಳಿ ಕರಿತೀವಿ. ರಿಂಗ್ ಹಿಡಿದು ಭುಜದ ನೇರಕ್ಕಿಂತ ಮೇಲೆ ಹಿಂದಿರುಗಿಸಿದಾಗ ಅದನ್ನು ಕೂಡ ಫಾಲ್. ರಿಂಗ್ ಹಿಡಿದು ಹೆಜ್ಜೆಯನ್ನಿಟ್ಟು ಹಿಂದಿರುಗಿಸಿದಾಗ ಅದನ್ನು ಕೂಡ ಫಾಲ್ ಆಗ್ತೈತೆ. ಈ ರೀತಿ ಮಾಡೋಂಗಿಲ್ಲ. ಸರ್ವ್ ಅಥವಾ ರ್ಯಾಲಿಯಲ್ಲಿರುವ ರಿಂಗ್ ಆ್ಯಂಟಿನವನ್ನು ಅದು ಸ್ಪರ್ಶನ ಮಾಡಿದರೆ ಅವಾಗ ಕೂಡ ನಾವು ಫಾಲ್ ಅಂತೇಳಿ ಪರಿಗಣಿಸ್ತೀವಿ. ಇವಾಗ ವಿಶ್ರಾಂತಿ ತಡೆ. ವಿಶ್ರಾಂತಿ ಇರ್ತೈತೆ ನೋಡಿರಿ. ಮೊದಲ ಮತ್ತು ಎರಡನೇ ಸೆಟ್ ನಡುವೆ 2 ನಿಮಿಷಗಳ ವಿಶ್ರಾಂತಿ ಕೊಡ್ತೀವಿ. ಮೊದಲ ಮತ್ತು ಎರಡನೇ ಸೆಟ್ ನಡುವೆ 2 ನಿಮಿಷಗಳೇನಿರ್ತೈತಿ ವಿಶ್ರಾಂತಿ ಇರ್ತೈತಿ. 2 ಮತ್ತು 3ನೇ ಸೆಟ್ಟಿನ ನಡುವೆ, 2 ಮತ್ತು 3ನೇ ಸೆಟ್ಟಿನ ನಡುವೆ ಇರ್ತದೆ ಅಲ್ಲಿ 3 ನಿಮಿಷ, ಅಲ್ಲಿ 2 ನಿಮಿಷ ಇದ್ದರೆ ಇಲ್ಲಿ 3 ನಿಮಿಷ. ಈ ಅವಧಿಯಲ್ಲಿ ಏನು ಮಾಡಬೇಕು, ಅಂಕಣವನ್ನು ಬದಲಾವಣೆ ಮಾಡಬೇಕು. ಈ ಒಂದು ವಿಶ್ರಾಂತಿ ಅವಧಿಯಲ್ಲಿ ಮಾಡೋದು ಅಂಕಣದ ಬದಲಾವಣೆ ನಡೆಯಬೇಕಿಲ್ಲ, ಅಂಕಣ ಏನಾಗಬೇಕು ಬದಲಾಗಬೇಕು. ಇವಾಗ ಸ್ಕೋರಿಂಗ್ ನೋಡಿರಿ. ಈ ಒಂದು ಪಂದ್ಯಾಟ ಇರ್ತದೆ 3 ಸೆಟ್ಗಳಿಂದ ಕೂಡಿರ್ತೈತೆ. ಟೆನ್ನಿಕಟ್ 3 ಸೆಟ್ ಇರ್ತೈತಿ. ಇಲ್ಲಿ 2 ಸೆಟ್ ಗೆದ್ದರೆ ಏನಾಗ್ತಾರೆ, ವಿಜಯ ಆಗ್ತಾರೆ. 1 ಸೆಟ್ ಎಷ್ಟು ಅಂಕಗಳಿಗೆ ಇರ್ತದೆ ಅಂದರೆ 21 ಸೆಟ್ಗಳಿಗೆ ಇರ್ತೈತಿ. ಒಂದು ವೇಳೆ ಇಬ್ಬರು ಆಟಗಾರರು ಗಳಿಸಿದ ಅಂಕಗಳು 20ರಲ್ಲಿ ಏನಾದರೂ ಸಮನಾದರೆ, ಇಬ್ಬರು ಆಟಗಾರರು ಅಂದರೆ ಎದುರಾಳಿದರು ನಾವು ಸೇಮ್ ಗಳಿಸಿದ್ರೆ ಅಂದರೆ 20ರಲ್ಲಿ ಸಮವಾದರೆ 22 ಅಂಕಕ್ಕೆ ಏನಾಗ್ತೈತಿ, ಮ್ಯಾಚ್ ನಿಗದಿ ಆಗ್ತೈತಿ. 22 ಅಂಕಗಳು ಯಾರು ಫಸ್ಟ್ ಗಳಿಸ್ತಾರೆ ಅವರು ವಿನ್ ಆದಂಗೆ. ಆಟಗಾರರು ಗಳಿಸಿದ ಅಂಕಗಳು ಏನಾದರೂ 20ರಲ್ಲಿ ಸಮಾನ ಆದಾಗ ಆಟಗಾರರಿಗೆ ನೋಡಬೇಕು ಬಲಬದಿಯ ಅಂಕಣದಿಂದಲೇ ಒಂದೊಂದು ಸರ್ವ್ ಮಾಡುವಂಥ ಅವಕಾಶ ಕೊಡಬೇಕು. 20ರಲ್ಲಿ ಸಮ ಅಂದರೆ ಅವನಿಗೂ ಬಲಬದಿಯಿಂದ ಮಾಡ್ಲಿಕ್ಕೆ ಹೋಗಬೇಕು, ಇವರಿಗೂ ಕೂಡ ಬಲಬದಿಯಿಂದಲೇ ಮಾಡುವಂಥ ಅವಕಾಶ ನೀಡಬೇಕು. 2 ತಂಡಗಳು ಒಂದೊಂದು ಸೆಟ್ ಜಯಗಳಿಸಿದರೆ ನಿರ್ಣಾಯಕ ಸೆಟ್ ಎಷ್ಟಿಗೆ ಇರ್ತದೆ ಅಂದರೆ ಅದು 21 ಅಂಕಗಳಿಗೆ ಇರ್ತೈತಿ. ನಿರ್ಣಾಯಕ ಸೆಟ್ಗೆ ಒಂದು ತಂಡಕ್ಕೆ 11 ಅಂಕಗಳು ಬಂದಾಗ ಅವಾಗ ಏನಾಗ್ತೈತೆ, ಆಟಗಾರರು ಅಂಕಣದ ತುದಿಗಳನ್ನು ಏನು ಮಾಡಬೇಕಲ್ಲಿ ಬದಲಿಸಬೇಕು. ನಿರ್ಣಾಯಕ ಸೆಟ್ನಲ್ಲಿ 21ಕ್ಕೆ ಇರ್ತದಲ್ಲ, 21 ಸೆಟ್ನಲ್ಲಿ ನಿರ್ಣಾಯಕ ಸೆಟ್ಗೆ ಒಂದು ತಂಡಕ್ಕೆ 11 ಅಂಕ ಬಂತಂದರೆ ಅವಾಗ ಏನು ಮಾಡಬೇಕು, ಆಟಗಾರರು ಅಂಕಣದ ತುದಿಯನ್ನು ಬದಲಾಯಿಸ್ಕೋಬೇಕು. ಪಂದ್ಯ ನಡೆಯುವ ಸಮಯದಲ್ಲಿ ಆಟಗಾರ ಗಾಯಗೊಂಡ್ರೆ, ಪಂದ್ಯ ನಡೆಯುವಂಥ ಸಮಯದಲ್ಲಿ ಆಟಗಾರ ಏನಾದರೂ ಗಾಯಗೊಂಡ್ರೆ 3 ನಿಮಿಷಗಳ ಒಳಗಾಗಿ ಆತ ಏನು ಮಾಡಬೇಕು, ಆಡಲು ಸಮರ್ಥನಾಗಬೇಕು. ಇಲ್ಲದಿದ್ದಲ್ಲಿ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ವಿಜಯ ಅಂತೇಳಿ ಘೋಷಿಸ್ತಾರೆ. ಇಲ್ಲಿ ಆಟಗಾರ ಬದಲಾವಣೆಗೆ ಅವಕಾಶ ಇಲ್ಲ, ಯಾಕೆಂದರೆ ಇಲ್ಲಿ ಬದಲಾವಣೆ ಆಟಗಾರ ಇರೋದಿಲ್ಲ, ಅದ್ರ ಬದಲಿ ಆಟಗಾರ ಇಲ್ಲಿ ಇರೋದಿಲ್ಲ. ಹಾಗಾಗಿ 3 ನಿಮಿಷ ಕೊಡ್ತಾರೆ. 3 ನಿಮಿಷದ ರಿಕವರ್ ಆಗಿ ಅವನು ಆಡ್ತಾಯಿದ್ರೆ ಸರಿ, ಆಡಲಿಲ್ಲ ಅಂದರೆ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ವಿಜಯಿ ಅಂತೇಳಿ ಘೋಷಿಸ್ತಾರೆ. ಈಗ ಪಂದ್ಯದ ಅಧಿಕಾರಿ ವರ್ಗ. ಈ ಪಂದ್ಯ ನಡಿಬೇಕಾದ್ರೆ ಎಷ್ಟು ಜನ ಅಧಿಕಾರಿಗಳು ಇರಬೇಕು ಅಂತ ಹೇಳಿದ್ರೆ, ಪಂದ್ಯ ನಡೆಸಲು ಒಬ್ಬ ಮೊದಲನೇ ರೆಫ್ರಿ ಇರಬೇಕು, 2ನೇ ರೆಫ್ರಿ ಇರಬೇಕು, ಒಬ್ಬ ಸ್ಕೋರರ್ ಇರಬೇಕು, ಅಥವಾ 2 ಅಥವಾ 4 ಜನ ಲೈನ್ ಜಡ್ಜಸ್ ಇರಬೇಕು. ನೋಡಿಲಿ, ಹೌದು, ಮೊದಲನೇ ರೆಫ್ರಿ ಇರಬೇಕು, ಆಮೇಲೆ 2ನೇ ರೆಫ್ರಿ, ಒಬ್ಬ ಸ್ಕೋರರ್ ಇರಬೇಕು, 2 ಇರಬೇಕು, ಲೈನ್ ಜಡ್ಜಸ್ ಇರಬೇಕು, ಅಥವಾ 4 ಜನ ಇರಬೇಕು. ಎಷ್ಟಾದರೂ ಇಲ್ಲಿ 7 ಅಥವಾ 5 ಜನ ಏನಿರ್ತಾರೆ ಅಧಿಕಾರಿಗಳು ಇರ್ತಾರೆ. ಲೈನ್ ಜಡ್ಜಸ್ 4 ಜನ ಇದ್ದರೆ 7 ಜನ ಆಗ್ತಾರೆ. ಲೈನ್ ಜಡ್ಜಸ್ ಏನಾದ್ರು 2 ಇದ್ದರೆ ಅಲ್ಲಿ ಇರ್ತದೆ 5 ಜನ ಆಗ್ತಾರೆ. ಈ ರೀತಿ
ಟೆನ್ನಿಕೆಟ್ ಬಗ್ಗೆ ತಿಳಿದು ಬರ್ತೈತಿ. ಟೆನ್ನಿಕೆಟ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಪಾರ್ಟ್ ಬಗ್ಗೆ ನಾನು ಮಾಡ್ತೀನಿ. ಈ ಒಂದು ತರಗತಿಯಲ್ಲಿ ಲೆಂದಿ ಆಗ್ತೈತಿ, ಅದಕ್ಕೆ ಇದು ಇಲ್ಲಿಗೆ ಸಾಕು. ಪಾರ್ಟ್ 2 ಇದು ಪಾರ್ಟ್ 1 ಆಗಿರ್ತೈತಿ. ಮುಂದಿನ ತರಗತಿ ಪಾರ್ಟ್ 2 ಆಗಿ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.